ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾರಿಗೆ ನೂತನ ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ನೀಡುವಂತೆ ಉತ್ತರ ಕನ್ನಡ ಜಿಲ್ಲಾ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಆಗ್ರಹಿಸಿದರು. ಕಾರವಾರ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಐವಾನ್ ಡಿಸೋಜಾ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು, ಪ್ರಜಾಪ್ರಭುತ್ವ ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ದೀರ್ಘಕಾಲ ಸೇವೆ ಸಲ್ಲಿಸಿದ್ದಾರೆ. ಕಾನೂನು ತಜ್ಞರಾಗಿರುವ ಡಿಸೋಜಾ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಸದಾ ಧ್ವನಿ ಎತ್ತಿದ್ದು, ಶಿಕ್ಷಣ, ಆರೋಗ್ಯ ಹಾಗೂ ನಿರುದ್ಯೋಗ ನಿವಾರಣೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಅನುದಾನವನ್ನು ಸಮರ್ಪಕವಾಗಿ ಬಳಸಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಲಿಯೋ ಲೂಯಿಸ್, ಸ್ಯಾಮ್ಸನ್ ಡಿಸೋಜಾ ಸೇರಿದಂತೆ ಸಂಘಟನೆಯ ಹಲವು ಸದಸ್ಯರು ಉಪಸ್ಥಿತರಿದ್ದರು. ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಐವಾನ್ ಡಿಸೋಜಾ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿಕೊಂಡು ನಾವು ಬಂದಿದ್ದೇವೆ. ಇವತ್ತೇ ನಮ್ಮದು ಮನವಿ ಉಂಟು. ಅವರಿಗೆ ಮಂತ್ರಿಮಂಡಲದಲ್ಲಿ ಒಂದು ಕ್ಯಾಬಿನೆಟ್ ದರ್ಜೆ ಸಚಿವರ ಸ್ಥಾನ ಸಿಗಬೇಕು ಅಂತ ಹೇಳ್ಕೊಂಡು ಬಂದಿದ್ದೇವೆ. ಸೊ ಹೀಗಾಗಿ ಅವರು ನ್ಯಾಯವಾದಿಗಳು ಕೂಡ, ಮತ್ತು ವಿಧಾನ ಪರಿಷತ್ನಲ್ಲಿ ಕಳೆದ ಸಲ ಮುಖ್ಯ ಸಚೇತಕರಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಎಲ್ಲ ಜಾತಿ ಮತ ಭೇದವಿಲ್ಲದೆ ಅವರು ಎಲ್ಲರ ಸಲುವಾಗಿ ಹೋರಾಡೋದವರು. ಮತ್ತು ಕರ್ನಾಟಕದಲ್ಲಿ ಅವ್ರದ್ದು ಅಸ್ತಿತ್ವ ಅಂತ ಹೇಳಿದ್ರೆ ಯಾವುದೇ ಪಾರ್ಟಿ ಅಥವಾ ಸರ್ಕಾರದ ಇದು ಆಗಲಿ ಚರ್ಚೆಯಲ್ಲಿ ಅವರು, ಸುದ್ದಿಗೋಷ್ಠಿಯಲ್ಲಿ ಅವರು ಇರ್ತಾರೆ. ಸೊ ಇಂಥ ಒಂದು ಸಾಮರ್ಥ್ಯ ಇರುವ ಇವರಿಗೆ ಒಂದು ಮಂತ್ರಿ ಸ್ಥಾನ ಸಿಗಲಿ ಅಂತ ನಮ್ಮದೆಲ್ಲ ಆರೈಕೆ.